ವೆಲ್ಕಮ್ ಬ್ಯಾಕ್. ಜಾರ್ಖಂಡ್ನ ಎಲ್ಲ ಶಾಸಕರನ್ನು ಕೂಡ ಹೈದರಾಬಾದ್ನ ಹೊರವಲಯದ ರೆಸಾರ್ಟ್ನಲ್ಲಿ ಇಡುವಂಥ ಕೆಲಸವಾಗಿತ್ತು. ಫೆಬ್ರವರಿ 2ನೇ ತಾರೀಕು ಚೆಂಪೇಶ್ವರನವರು ನೂತನವಾಗಿ CM ಆಗಿ ಪ್ರಮಾಣ ವಚನ ಸ್ವೀಕಾರ ಆದ ಬಳಿಕ BJPಯವರು ಅವರನ್ನು ಎಲ್ಲೋ ಒಂದು ಕಡೆ ಖರೀದಿ ಮಾಡಿಬಿಡ್ತಾರೆ ಅಂತೇಳಿ ಒಂದು ಭಯಕ್ಕೆ ಹೊರಗಡೆ ಇಡಲಾಗಿತ್ತು. ಇವತ್ತು ಅವರೆಲ್ಲರನ್ನ ಕೂಡ ಕರೆದುಕೊಂಡ್ಬಂದು ಬಹುಮತವನ್ನು ಸಾಬೀತುಪಡಿಸಬೇಕಾಗಿತ್ತು. ಇವತ್ತು ಆ ಬಹುಮತ ಸಾಬೀತುಪಡಿಸುವಲ್ಲಿ ಚೆಂಪೇಶ್ವರನವರು ಇವತ್ತು ಯಶಸ್ವಿಯಾಗಿದ್ದಾರೆ. ನೋಡಿ, ಜಾರ್ಖಂಡ್ನ ನೂತನ ಮುಖ್ಯಮಂತ್ರಿ ಚೆಂಪೈ ಸೊರೇನ್ ಅವರು ವಿಶ್ವಾಸ ಮತವನ್ನು ಇವತ್ತು ಯಾಚನೆ ಮಾಡಿ ವಿಶ್ವಾಸವನ್ನು ಗೆದ್ದಿದ್ದಾರೆ. BJPಯವರು ಶಾಸಕರನ್ನು ಖರೀದಿ ಮಾಡುವ ಕಾರಣಗಳಿಂದಾಗಿ ಆತಂಕದಿಂದ ಫೆಬ್ರವರಿ 2ನೇ ತಾರೀಕಿನಂದು ಹೈದರಾಬಾದ್ಗೆ ತೆರಳಿದಂತಹ ಅದು JMM ನೇತೃತ್ವದ ಮೈತ್ರಿಕೂಟದ 40 ಶಾಸಕರು ಈಗ ವಿಶ್ವಾಸ ಮತ ಯಾಚನೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಮುಖವಾಗಿ ಹೇಮಂತ್ ಸೊರೇನ್ ಅವರು ತಮ್ಮ ಬಂಧನಕ್ಕೂ ಮುನ್ನ ಮುಖ್ಯಮಂತ್ರಿ ಹುದ್ದೆಗೆ ಜನವರಿ 31ನೇ ತಾರೀಕು ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು. ಆ ಬಳಿಕ ಫೆಬ್ರವರಿ 2ನೇ ತಾರೀಕು ಚೆಂಪೈ ಸೊರೇನ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಅವತ್ತು ನಡೆದಂತಹ ಮೊದಲ ಸಂಪುಟ ಸಭೆಯಲ್ಲಿ 5ರಂದು ವಿಶ್ವಾಸ ಮತ ಯಾಚಿಸುವ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಉನ್ನತ ಮಟ್ಟದ ಸಭೆಯನ್ನು ಕೂಡ ನಡೆಸಲಾಗಿತ್ತು. ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆ ಕುರಿತು ನಿನ್ನೆ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನು ಕೂಡ ನಡೆಸಿದರು. ಸೊ ಇವತ್ತು ಎಲ್ಲರನ್ನು ಕೂಡ ವಾಪಸ್ ಕರೆದುಕೊಂಡು ಹೋಗಿ ವಿಶ್ವಾಸ ಮತವನ್ನು ಯಾಚನೆ ಮಾಡಿ 47 ಶಾಸಕರ ಬೆಂಬಲದೊಂದಿಗೆ ಬಹುಮತವನ್ನು ಸಾಬೀತುಪಡಿಸಿದ್ದಾರೆ. ಕಾಂಗ್ರೆಸ್ ಹಾಗೂ JMM ಮೈತ್ರಿ ಸರ್ಕಾರ ಈಗ ಸೇಫ್ ಆಗಿದೆ. ಮೈತ್ರಿ ಸರ್ಕಾರದ ವಿರುದ್ಧ 29 ಶಾಸಕರು ಮತಯಾಚನೆ ಮಾಡಿದ್ದಾರೆ ಅನ್ನುವ ಅಪ್ಡೇಟ್ ಕೂಡ ಇದೆ. ನೋಡಿ, ಒಂದು ಕಡೆ ರಾಜ್ಯ ಕಾಂಗ್ರೆಸ್ನ ಎಲ್ಲ ಶಾಸಕರು, CM, ಸಚಿವರು, DCM ಎಲ್ಲರೂ ಕೂಡ ದೆಹಲಿಗೆ ಬಂದು ಪ್ರತಿಭಟನೆಯನ್ನು ಮಾಡೋದಕ್ಕೆ ಪ್ಲಾನಿಂಗನ್ನು ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಕರ್ನಾಟಕ ಭವನ, ದೆಹಲಿಯಲ್ಲಿರುವಂಥ ಕರ್ನಾಟಕ ಭವನದಲ್ಲಿರುವಂಥ ಕಾಂಗ್ರೆಸ್ನ ಮುಖಂಡ BK ಹರಿಪ್ರಸಾದ್ ಅವರು ಕೂಡ ಇವತ್ತು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ಧರಣಿ ಆಗ್ತಾ ಇದೆ ಅಂತೇಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರದ ಮಲತಾಯಿ ಧೋರಣೆ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡುವಂಥ ಸಂದರ್ಭ ಬಂದೊದಗಿದೆ ಅಂತ ಹೇಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈಗ ಇರುವಂಥದ್ದು ದೇಶದಲ್ಲಿ ಗುಜರಾತ್ ಮಾಡೆಲ್. ಆ ಗುಜರಾತ್ ಮಾಡೆಲ್ ಅಂದರೆ ಪಂಗನಾಮ ಹಾಕೋದು. ಕೇಂದ್ರ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಕಾಂಗ್ರೆಸ್ನ ನಾಯಕ ಹರಿಪ್ರಸಾದ್ ಅವರು ದೆಹಲಿಯಲ್ಲಿರುವಂತಹ ಕರ್ನಾಟಕ ಭವನದಲ್ಲಿ ಕಿಡಿಕಾರಿದ್ರು. ಭಾರತದಲ್ಲಿ ಗುಜರಾತ್ ಒಂದು ಅಂದರೆ ಭಾರತ ಗುಜರಾತ್ ಆಗಿದೆ. ಹಾಗಾದರೆ BK ಹರಿಪ್ರಸಾದ್ ಅವರು ಏನು ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಗುಜರಾತ್ ಮಾಡೆಲ್ ಅಂದರೆ ಒಂದು ಅದರ ಮುಖ್ಯಸ್ಥರು ರಂಗವಿಲ್ಲ. ಜೊತೆಗೆ ಇಡೀ ಪ್ರಪಂಚದಲ್ಲಿ, ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಬ್ಯಾಂಕ್ಗಳಿಗೆ ಪಂಗನಾಮ ಹಾಕಿರ್ತಕ್ಕಂಥದ್ದು ಗುಜರಾತ್ ಅವರು. ಮೇಹುಲ್ ಚೋಕ್ಸಿ ಇರ್ಬೋದು, ನೀರವ್ ಮೋದಿ, ಇವೆಲ್ಲ ಸಾಕಷ್ಟು ಜನ ಇದ್ದಾರಲ್ಲ. 1ರಿಂದ 10 ಜನಕ್ಕೆ ನೀವು ನೋಡಿದಾಗ 10ಕ್ಕೆ 10 ಜನವೂ ಸಹ ಗುಜರಾತಿಂದನೇ ಪಂಗನಾಮ ಹಾಕಿರೋರು. ಇದು ಗುಜರಾತ್ ಮಾಡೆಲ್ ಅಂತ. ಇದಕ್ಕೆ ಪಂಗನಾಮ ಹಾಕೋದಕ್ಕೆ ಗುಜರಾತ್ ಮಾಡೆಲ್ ಅಂತ ಹೇಳೋದು. ಇದುವರೆಗೂ ಸಹ 10 ವರ್ಷ ಆಯಿತು ಸರ್ಕಾರಕ್ಕೆ ಬಂದು. ನಾನು 2-3 ಬಾರಿ ಅದನ್ನು ಕೇಳಿದ್ದೀನಿ ಪಾರ್ಲಿಮೆಂಟಲ್ಲಿದ್ದಾಗ. ಗುಜರಾತ್ ಮಾಡೆಲ್ ಏನು ಅನ್ನೋದು ಸ್ವಲ್ಪ ವಿವರಣೆ ಮಾಡಿ ಅಂಥೇಳಿ. ಅಂದರೆ ಹೊಸ ಬ್ರಿಡ್ಜು ಕುಸಿಯೋದಾಗಲಿ, ಬ್ಯಾಂಕ್ಗಳಿಗೆ 3 ನಾಮ ಪಂಗನಾಮ ಹಾಕೋದಾಗಿರಲಿ, ಅಥವಾ ಈ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ತೆಗೆದುಕೊಂಡೋಗಿ ಅಲ್ಲಿ ಕಾರ್ಖಾನೆ ಮಾಡೋದಾಗಲಿ, ಅಥವಾ ಬೇರೆಯವ್ರು ಕಟ್ಟಿರ್ತಕ್ಕಂಥದ್ದು. ಅಥವಾ ಈಗ ನೋಡಿ, GMR ಬಾಂಬೆ ಏರ್ಪೋರ್ಟ್ ಕಟ್ತು, ಅದನ್ನು ಅದಾನಿ. ಮಂಗಳೂರು, ತ್ರಿವರ್ಣಪುರ, ಬರೋಡ ಇದು ಅದಾನಿ. ಎಲ್ಲ ಏರ್ಪೋರ್ಟ್ಗಳು, ಬಂದರುಗಳು ಇವೇ ಗುಜರಾತ್ ಮಾಡಲು. ಅಂದರೆ ಇಂಡಿಯಾ ಅಂತ ಹೇಳಿದರೆ ಗುಜರಾತ್ ಅಂದ್ಕೊಂಬಿಟ್ಟಿದ್ದಾರೆ. ಗುಜರಾತ್ ಒಂದು ಇಂಡಿಯಾದ ಭಾಗ ಅನ್ನೋದು ಇವ್ರು ತಿಳ್ಕೊಂಡಿಲ್ಲ. ಆದ್ದರಿಂದ ಇದರ ವಿರುದ್ಧ ಪ್ರತಿಭಟನೆ ಮಾಡೋದು ಸರಿ ಅನಿಸುತ್ತೆ. ಭಾರತೀಯ ಜನತಾ ಪಾರ್ಟಿಯವರು ಈ ದೇಶವನ್ನು ಇಬ್ಬಾಗ ಮಾಡಲಿಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದಾರೆ. ಒಂದು ಧರ್ಮದ ವಿರುದ್ಧ ಆಗಲಿ, ಒಂದು ಭಾಷೆಯ ವಿರುದ್ಧ ಆಗಲಿ ಮಾಡ್ತಕ್ಕಂಥವರು ಭಾರತೀಯ ಜನತಾ ಪಾರ್ಟಿಯವರು. ಈ ದೇಶದಲ್ಲಿ 19,000 ಭಾಷೆಗಳಿದೆ. 1 ನೇಷನ್ 1 ಲ್ಯಾಂಗ್ವೇಜ್, 1 ನೇಷನ್ 1 ರಿಲಿಜನ್, 1 ನೇಷನ್ 1 ಲೀಡರ್, 1 ನೇಷನ್ 1 ರೇಷನ್, 1 ಎಜುಕೇಷನ್ ಅಂತ ಹೇಳ್ಕೊಂಡು ದೇಶದ ವಿಭಜನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ವಿನಃ ಬೇರೆ ಯಾರಿಲ್ಲ. ಅದರ ವಿರುದ್ಧ ನಾವೇನು ಒಂದಾಗಬೇಕಾದಿಲ್ಲ. ನಮ್ಮ ರಾಜ್ಯಕ್ಕೆ ಸಿಗಬೇಕಾದ ಹಕ್ಕು, ನಮ್ಮ ರಾಜ್ಯಕ್ಕೆ ಬರಬೇಕಾದ ಹಣ ಸರಿಯಾದ ಸಮಯದಲ್ಲೂ ಸರಿಯಾಗಿ ಬರ್ತಾ ಇಲ್ಲ ಅನ್ನೋ ವಿಚಾರದಲ್ಲಿ ಪ್ರತಿಭಟನೆ ಮಾಡೋಕ್ಕೆ ನಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೇವೆ. ಈ ವಾರಾಂತ್ಯದಲ್ಲಿ ರಾಜ್ಯಕ್ಕೆ ಅಮಿತ್ ಶಾ ಭೇಟಿ ನೀಡಲಿದ್ದಾರೆ. ಹೀಗಾಗಿ ಸಹಜವಾಗಿ ಬಿಜೆಪಿಯಲ್ಲಿ ಚಟುವಟಿಕೆಗಳು ಗರಿಗೆದರಿದೆ. ಅದರಲ್ಲೂ
ಮಾಜಿ ಮುಖ್ಯಮಂತ್ರಿ ಹಾಗೆ ಬಿಜೆಪಿ ನಾಯಕ BS ಯಡಿಯೂರಪ್ಪನವರ ನಿವಾಸದಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಕಾಣಲಿಕ್ಕೆ ಸಿಗ್ತಾ ಇದೆ. ಸೀಟು ಹಂಚಿಕೆ ಬಗ್ಗೆ BSY ನಿವಾಸದಲ್ಲಿ ಚರ್ಚೆ ನಡೀತಾ ಇದೆ. ಚರ್ಚೆಗೆ ದಾವಣಗೆರೆ ಹಾವೇರಿ ನಾಯಕರು ಭಾಗಿಯಾಗಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದಾವಣಗೆರೆಗೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲೇ ನಡೀತಿರುವ ಮೀಟಿಂಗ್ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಅಮಿತ್ ಶಾ ಅವರು ಬಂದಾಗ ಏನೆಲ್ಲ ಚರ್ಚೆ ಮಾಡಬೇಕು ಅನ್ನೋದರ ಬಗ್ಗೆ ಇದೀಗ ಪೂರ್ವಭಾವಿಯಾಗಿ ಚರ್ಚೆ ನಡೆಸಲಾಗ್ತಾ ಇದೆ. ಅಲ್ಲಿ ದಾವಣಗೆರೆಯಲ್ಲಿ 8ನೇ ತಾರೀಕು 9ನೇ ತಾರೀಕು ಮಾನ್ಯ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಅದರ ಬಗ್ಗೆ ದಾವಣಗೆರೆ ಪ್ರಮುಖರ ಜೊತೆ ಕೂತು ಚರ್ಚೆ ಮಾಡಿದೆ. ಇನ್ಯಾವುದು ವಿಶೇಷ ಇಲ್ಲ. ಅಲ್ಲಿ ದಾವಣಗೆರೆಯಲ್ಲಿ 8ನೇ ತಾರೀಕು 9ನೇ ತಾರೀಕು ಮಾನ್ಯ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಅದರ ಬಗ್ಗೆ ದಾವಣಗೆರೆ ಪ್ರಮುಖರ ಜೊತೆ ಕೂತು ಚರ್ಚೆ ಮಾಡಿದೆ. ಇನ್ಯಾವುದು ವಿಶೇಷ ಇಲ್ಲ. ಅಲ್ಲಿ ದಾವಣಗೆರೆಯಲ್ಲಿ 8ನೇ ತಾರೀಕು 9ನೇ ತಾರೀಕು ಮಾನ್ಯ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಅದರ ಬಗ್ಗೆ ದಾವಣಗೆರೆ ಪ್ರಮುಖರ ಜೊತೆ ಇದು ಈಶ್ವರಪ್ಪನವರ ಮಾತು. ದಾವಣಗೆರೆಗೆ ಬರ್ತಾ ಇದ್ದಾರೆ ಅಮಿತ್ ಶಾ ಅವರು, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಅನ್ನೋದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯ ರಾಜಕೀಯ ಚರ್ಚೆಗಳು ಇಲ್ಲಾಗಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಆದರೂ ಕೂಡ ಆ ಭಾಗದಲ್ಲಿರ್ತಕ್ಕಂಥ ಟಿಕೆಟ್ ಆಕಾಂಕ್ಷಿಗಳು ಹಾಗೆ ರಾಜಕೀಯವಾಗಿ ಆಗಬೇಕಾದ ಲೆಕ್ಕಾಚಾರಗಳು ಚುನಾವಣಾ ದೃಷ್ಟಿಯಿಂದ ಇದೆಲ್ಲದರ ಬಗ್ಗೆ ಒಂದು ಸುತ್ತಿನ ಮಾತುಕತೆ BS ಯಡಿಯೂರಪ್ಪನವರ ಸಮ್ಮುಖದಲ್ಲಿ ಆಗಿರುವ ಸಾಧ್ಯತೆಗಳು ಕೂಡ ಇದ್ದೇ ಇದೆ. ದಾವಣಗೆರೆಯಲ್ಲಿ 8ನೇ ತಾರೀಕು 9ನೇ ತಾರೀಕು ಮಾನ್ಯ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಅದರ ಬಗ್ಗೆ ದಾವಣಗೆರೆ ಪ್ರಮುಖರ ಜೊತೆ ಕೂತು ಲಕ್ಷ್ಮಣ್ ಸವದಿ ಘರ್ ವಾಪಸಿಗೆ ದೊಡ್ಡ ಮಟ್ಟದ ಕಸರತ್ತನ್ನ ಬಿಜೆಪಿ ನಾಯಕರು ಆರಂಭಿಸಿದ್ದಾರೆ. ಎರಡೆರಡು ಆಫರ್ ಕೊಟ್ಟಿದ್ದಾರೆ. ಲಕ್ಷ್ಮಣ್ ಸವದಿ ಅವರನ್ನ ಮತ್ತೆ ಪಕ್ಷಕ್ಕೆ ಕರೆತರಬೇಕು ಅನ್ನುವಂತ ಕಸರತ್ತು ಮುಂದುವರಿತಾ ಇದೆ. ಒಂದಲ್ಲ ಎರಡಲ್ಲ, ಎರಡೆರಡು ಆಫರ್ ಸದ್ಯ ಬಿಜೆಪಿ ಹೈಕಮಾಂಡ್ ಲಕ್ಷ್ಮಣ್ ಸವದಿ ಅವರ ಮುಂದಿಟ್ಟಿರೋದು. ರಿಪಬ್ಲಿಕನದಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಲೋಕಸಭೆ ಟಿಕೆಟ್ ಜೊತೆ ಕೇಂದ್ರ ಸಚಿವ ಸ್ಥಾನದ ಆಫರ್ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೀದರ್ ಲೋಕಸಭೆ ಕ್ಷೇತ್ರದ ಟಿಕೆಟ್ ಬಗ್ಗೆ ಸವದಿ ಅವರಿಗೆ ಸಂದೇಶ ನೀಡಲಾಗಿದೆ. ಸವದಿ ಜೊತೆ ಇಬ್ಬರು ಹೈಕಮಾಂಡ್ ನಾಯಕರು ಚರ್ಚೆ ಮಾಡಿದ್ದಾರೆ ಘರ್ ವಾಪಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇದು ರಿಪಬ್ಲಿಕನದ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಲಕ್ಷ್ಮಣ್ ಸವದಿಗೂ ಬೀದರ್ ಜಿಲ್ಲೆಗೂ ಎಲ್ಲಿಲ್ಲದ ನಂಟು. ಕಾರಣ ಬೀದರ್ನಿಂದಲೇ ಲೋಕಸಭೆ ಅಖಾಡದಲ್ಲಿ ಅವರು ಸ್ಪರ್ಧೆ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಆಫರ್ ಅನ್ನ ಮುಂದಿಟ್ಟಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಈ ಹಿಂದೆ ಬಸವ ಕಲ್ಯಾಣ ಉಪಚುನಾವಣೆಯ ಉಸ್ತುವಾರಿಯನ್ನ ಲಕ್ಷ್ಮಣ್ ಸವದಿ ಅವರು ಹೊತ್ತಿದ್ರು. ಸುಮಾರು 45 ದಿನಗಳ ಕಾಲ ಬೀದರ್ ಜಿಲ್ಲೆಯಲ್ಲೇ ಠಿಕಾಣಿ ಹೂಡ್ತಾರೆ. ಎಲ್ಲ ಸಮಾಜ ಸಮುದಾಯದವರನ್ನ ಒಗ್ಗೂಡಿಸಿದ್ರು. ಆ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ವಶದಲ್ಲಿದ್ದ ಬಸವ ಕಲ್ಯಾಣ ಕ್ಷೇತ್ರ ಆಗ ಬಿಜೆಪಿ ತೆಕ್ಕೆಗೆ ಬಂದಿದೆ. ಬಿಜೆಪಿ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು ಲಕ್ಷ್ಮಣ್ ಸವದಿ. ಮರಾಠ ಲಿಂಗಾಯತರ ನಾಯಕರ ಮೆಚ್ಚುಗೆಯನ್ನ ಕೂಡ ಸವದಿ ಅವರು ಪಡೆದುಕೊಂಡಿರ್ತಾರೆ. ಸವದಿ ಘರ್ ವಾಪಸಿ ಚರ್ಚೆಯಿಂದ ಭಗವಂತ್ ಖೂಬಾ ಅವರಿಗೆ ಟೆನ್ಷನ್ ಶುರುವಾಗಿದೆ.